नैवेद्यं समर्पयामि पंचोपचार पूजन समर्पयामि ओम आत्मा आचरण करिसे अस्मि प्रलयितवतो भूर्वसः महागणपतिना आवाहयामि साक्षात् सागर सायुध सावाहन परिवार समेतं श्री महागणपतिना आवाहयामि स्थापयामि शिरो भव वरदो भव सम्मुखो भव सुप्रसन्नो भव शिरासन कुरु लंबोदरान्मस्तिष्ठं सततमोदरं प्रिया निर्विघ्नं कुरु मे देवा सर्वकार्येषु सर्वदा तंत्र क्षेत्र दिशाय देवे तन्नो संहार भैरव प्रचोदयात् स्वाहा
विहे तत्र क्षेत्रदेशाय देवी तन्नो संहारवैर्वर्षोदयात् स्वाहा ओम भं भैरवाय जम्बे उपट स्वाहा ओम भं भैरवाय जम्बे उपट स्वाहा ओम भं भैरवाय जम्बे उपट स्वाहा ओम भं जम्बे उपट स्वाहा
पुष्पं धूपं दीपं नैवेद्यं समर्पयामि। ॐ एकं द्वे त्रीणि चत्वारि पञ्च शत सप्त नव दश 11 12 ನಮಸ್ಕಾರ. ಇಲ್ಲಿ ನಾವು ಕೇಳಿದ್ವಿ, ನೋಡಿದ್ದಿಲ್ಲ ಪೂಜೆ. ಅದ್ಭುತವಾದ ಪೂಜೆ ಮಾಡಿದ್ದಾರೆ. ದುರ್ಗಾ ಪ್ರತ್ಯಂಗಿ ದೇವಿಯ ದೇವಸ್ಥಾನ ಇದು. ಸಂಗಾಪುರ ದಿಂದ ರಾಂಪುರ ಮಲ್ಲಾಪುರ ಹೋಗೋ ರೋಡ್ನಲ್ಲಿದೆ. ಅದ್ಭುತವಾದ ಪೂಜೆ. ಇಂಥ ಪೂಜೆ ನಾನು ನನ್ನ ಜೀವನದಲ್ಲೇ ನೋಡಿಲ್ಲ. ಫಸ್ಟ್ ಟೈಮ್ ನಾನು ನೋಡಿರೋದು. ಎಲ್ಲ ನೀನೇ ತಾಯೇ ನಮ್ಮೆಲ್ಲರನ್ನು ಕಾಯೇ ಅಮ್ಮ ದುರ್ಗಮ್ಮ ಅಮ್ಮ ಪ್ರತ್ಯಂಗ್ಯಮ್ಮ. ಭಾಳ ಅದ್ಭುತವಾದ ಪೂಜೆ. ನಮ್ಮ ಮಂಜುನಾಥ ಸ್ವಾಮಿಯವರು ಹಾಗೂ ಅವರ ದಂಪತಿಗಳು ಸೇರಿ ಇಲ್ಲಿ ಪೂಜೆ ಮಾಡ್ತಿರೋದನ್ನು ನೋಡಿದರೆ ನಮಗೆ ರೋಮಾಂಚನ ಆಗಿದೆ. ಭಾಳ ಅದ್ಭುತವಾದ ಪೂಜೆ. ಸುಮಾರು 1 ಕ್ವಿಂಟಲ್ 2 ಕ್ವಿಂಟಲ್ಲು ಒಣ ಮೆಣಸಿನ್ಕಾಯಿ ಹಾಕ್ತಾರೆ. ಒಬ್ಬರಿಗೂ ಕೂಡ ಒಂದು ಕೆಮ್ಮು ಬರಲ್ಲ, ಆಮೇಲೆ ಒಂದು ಸೀನ್ ಬರಲ್ಲ. ಅದೇ ಇಲ್ಲಿ ಪವಾಡ ಅಂತ ಅನ್ಕೋಬೇಕು. ಅಂಥ ಅದ್ಭುತವಾದ ಪೂಜೆ ಮಾಡ್ತಾ ಇದ್ದಾರೆ ಇಲ್ಲಿ. ಎಲ್ಲರ ಕಷ್ಟಗಳನ್ನು ನಿವಾರಣೆ ಮಾಡೋದಕ್ಕೋಸ್ಕರ ಕಟ್ಟಿದ್ದಾರೆ ಅನಿಸುತ್ತೆ ಇದೊಂದು ದೇವಸ್ಥಾನ. ಅದ್ರ ಸಲುವಾಗಿ ಎಲ್ಲರೂ ಭಕ್ತಾದಿಗಳು ಎಲ್ಲರೂ ಬಂದು ಅಮ್ಮನ ಕೃಪೆಗೆ ಪಾತ್ರರಾಗಬೇಕಂತ ತಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ನನಗೆ ಮೊದಲೇ ಬಾರಿಗೆ ಇಲ್ಲಿ ಬಂದಿದ್ದು ಭಾಳ ನನಗೆ ಮನ ಉಲ್ಲಾಸ ಆಗಿದೆ. ನನಗೆ ಮಾತಾಡೋಕ್ಕಾಗ್ತಾ ಇಲ್ಲ. ಅಂಥ ಒಂದು ಅದ್ಭುತವಾದ ಪೂಜೆ ನೋಡಿದ್ದೀನಿ ನಾನಿವತ್ತು. ಯಾಕಂದರೆ ಸುಮಾರು 3 ತಾಸಿನಿಂದ ಬಿಡದೆ ಹಾಗೆ ಮಂತ್ರಗಳನ್ನು ಘೋಷಣೆ ಮಾಡುತ್ತಾ ಹೋಮ ಮಾಡುತ್ತಾ ಆಮೇಲೆ ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳ ಕಷ್ಟಗಳನ್ನು ಈಡೇರಿಸುವ ಶಕ್ತಿ ಒಂದು ಸ್ವಾಮೀಜಿಯವರು ಇಲ್ಲಿ ಅಮ್ಮನಿಂದ ಪಡ್ಕೊಂಡಿದ್ದಾರೆ ಅಂತ ಅನಿಸುತ್ತೆ. ಅಂಥ ಅದ್ಭುತವಾದ ಪೂಜೆ ಇಲ್ಲಿ ಮಾಡ್ತಾ ಇದ್ದಾರೆ. ಇದು ಒಂದು ನಮ್ಮ ಜೀವನದ ಒಂದು ಮನೋಲ್ಲಾಸ ಅಂತ ಅನ್ಕೋಬೇಕು. ಯಾಕಂದರೆ ಇಂಥ ಪೂಜೆ ನೋಡೋದೇ ನಮ್ಮ ಒಂದು ಸೌಭಾಗ್ಯ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಮನ್ಯಾಗ ಒಲೆಯಾಗ 2 ಮೆಣಸಿನ್ಕಾಯಿ ಹಾಕಿದರೆ ಇಡೀ ಮನೆ ತುಂಬ ಘಾಟ ಎದ್ದು ಎಲ್ಲರೂ ಸೀನ್ತಾರೆ, ಕೆಮ್ತಾರೆ. ಬಟ್ ಇಲ್ಲಿ ಕ್ವಿಂಟಲ್ಗಟ್ಟಲೆ ಮೆಣಸಿನ್ಕಾಯಿ ಹೋಮದಲ್ಲಿ ಹಾಕಿದರೆ ಒಬ್ರಿಗೂ ಕೂಡ ಕೆಮ್ಮು ಬರಲ್ಲ, ಸೀನ್ ಬರಲ್ಲ. ಇದೇ ವಿಶೇಷತೆ. ದುರ್ಗಾ ಪ್ರತ್ಯಂಗಿ ದೇವಿ ಎಲ್ಲರಿಗೂ ಕಾಪಾಡಲಿ ಅಂತ ಈ ಮೂಲಕ ಕೇಳ್ಕೊಳ್ತಾ, ಎಲ್ಲ ಭಕ್ತಾದಿಗಳು ಹುಣ್ಣಿಮೆ ಅಮಾವಾಸ್ಯೆ ದಿನ ಇಲ್ಲಿ ವಿಶೇಷ ಪೂಜೆ ಇರುತ್ತೆ. ದಯಮಾಡಿ ಎಲ್ಲರೂ ಬಂದು ಅಮ್ಮನ ಕೃಪೆಗೆ ಪಾತ್ರರಾಗಬೇಕಂತ ಈ ಮೂಲಕ ಪಂಪಾಪತಿ ಇಂಗಳಿಗೆ ಗಂಗಾವತಿಯಿಂದ ಬಂದಿದ್ದೇನೆ. ನಾನು ಒಬ್ಬ ಕಲಾವಿದನಾಗಿ ಎಲ್ಲರಿಗೂ ಕೂಡ ಹೇಳ್ತಾ ಇದ್ದೇನೆ, ತಮ್ಮ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳೋದಕ್ಕೋಸ್ಕರವಾಗಿ ತಾವು ಒಂದು ಸಲ ಭೇಟಿ ಕೊಡಿ. ತಮ್ಮ ಮನಸ್ಸು ಯಾವ ಥರ ಇರುತ್ತೆ ಅಂತ ತಿಳ್ಕೊಳ್ಳಿ. ನಮಸ್ಕಾರ ಎಲ್ಲರಿಗೂ. ದೇವಸ್ಥಾನ ನಾವು ಕೇಳಿದ್ದು ಶಿವಮೊಗ್ಗ ಜಿಲ್ಲೆಯಲ್ಲಿ. ಅದು ನಮಗೆ ಗೊತ್ತಾಗಿದ್ದು ಇಲ್ಲಿ ಪ್ರತ್ಯಂಗನ ದೇವಿ ಇದೆ ಅಂತ ನಮ್ಮ ಉಪ ತಹಶೀಲ್ದಾರ್ ಸಾಲ್ಗುಂದ ಇವರ ಕಡೆಯಿಂದ ನಮಗೆ ಗೊತ್ತಾಯಿತು. ಒಂದು ಸಲ ಹೋಗಿ ಬರೋಣ, ಇಲ್ಲಿ ಚೆನ್ನಾಗಿದೆ. ಇವರ ಅನುಭವದ ಮೇರೆಗೆ ನಾವು ಈ ದೇವಸ್ಥಾನಕ್ಕೆ ರವಿವಾರ ಬಂದು ಹೋಗಿದ್ವಿ. ಬಂದು ಭೇಟಿಯಾಗಿ ನಮ್ಮ ಸಮಸ್ಯೆಯನ್ನು ಹೇಳ್ಕೊಂಡ್ವಿ. ಅದಾದ ನಂತರ ಇವತ್ತು ಹೋಮ ಇದೆ, ಬನ್ನಿ, ಇಲ್ಲಿ ಒಂದು ವಿಶೇಷ ಹೋಮ ನಡೆಯುತ್ತೆ. ಮೆಣಸಿನಕಾಯಿ ವಾಸನೆ ಇಲ್ಲಿ ಹಾಕಿದರೆ ಯಾವುದೇ ರೀತಿ ಇಲ್ಲಿ ವಾಸನೆ ಬರಲ್ಲ. ಈ ದೇವಸ್ಥಾನದ ಒಂದು ವಿಶೇಷತೆ. ಇಲ್ಲಿ ಅನೇಕ ಭಕ್ತರ ಸಮಸ್ಯೆಗಳು ಪರಿಹಾರ ಆಗಿದವಂತೆ ಹೇಳಿದ್ದಾರೆ ಮತ್ತು ಅವು ನಿಜನೇ ಆಗಿದ್ದು. ಇಲ್ಲಿ ಯಾವುದೇ ರೀತಿ ಒಂದು ಏನೂ ಸಮಸ್ಯೆನೇ ಇಲ್ಲ. ಎಲ್ಲ ಗುರೂಜಿ ಕಡೆಯಿಂದ ಎಲ್ಲ ಮಂತ್ರ ಹೋಮದಲ್ಲಿ ಭಾಳ ರೋಮಾಂಚನ ಆಯಿತು. ಇವತ್ತು ದಿವಸ ನಾವು ನೋಡಿ ಇಲ್ಲೆಲ್ಲ ಭಕ್ತರು ಬಂದು ತಮ್ಮ ಸಮಸ್ಯೆಗಳನ್ನು
ಗುರುಗಳ ಹತ್ರ ಹೇಳ್ಕೊಂಡು ದೇವಿ ದರ್ಶನ ಪಡ್ಕೊಂಡು ಎಲ್ಲ ಸಮಸ್ಯೆಗಳು ಪರಿಹಾರ ಆಗ್ತವೆ ಅಂತ ನಮ್ಮ ಭಾವನೆ. ಆದ್ದರಿಂದ ಎಲ್ಲರೂ ಸರ್ವಭಕ್ತಾದಿಗಳು ಇಲ್ಲಿ ಬಂದು ತಮ್ಮ ಸೇವೆಯನ್ನು ಅರ್ಪಿಸಿ ಈ ದೇವಿಯ ದರ್ಶನ ಪಡೆದು ತಮ್ಮ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳುತ್ತಾರೆ. ಸಿಂಧೂರು ತಾಲೂಕು ಸಲಗುಂದ ಉಪತಹಶೀಲ್ದಾರ ಹೇಳೋದಂದರೆ ನಮ್ಮ ಭಾಗದಲ್ಲಿ ಈ ರಾಯಚೂರು ಜಿಲ್ಲೆಯಲ್ಲಿ ಈ ಪುತ್ತಿಂಗರಾದೇವಿ ದೇವಸ್ಥಾನ ಇಲ್ಲ. ಇಲ್ಲಿ ಗಂಗಾವತಿ ತಾಲೂಕಿನಲ್ಲಿ ಪುತ್ತಿಂಗ ದೇವಸ್ಥಾನ ನಾನು ನೋಡಿದ್ದು ಪ್ರಥಮ. ಈ ದೇವಸ್ಥಾನ ವಿಶೇಷತೆ ಏನೇ ಅಂದರೆ ಮೆಣಸಿನಕಾಯಿ ಹೋಮ ಮಾಡ್ತಾರೆ. ಮೆಣಸಿನಕಾಯಿ ಹೋಮ ಮಾಡಿದ್ರೆ ಕಾಟ ಬರೋಲ್ಲ, ಅಂದ್ರೆ ಒಂಥರ ವಿಶೇಷ. ಅಂದ್ರೆ ದೇವಿ ಇಲ್ಲೇ ಜೀವಂತ, ಇಲ್ಲೇ ಇದು ದೈವ ಭೂ ಕೈಲಾಸ ಕಂಡಂಗೆ ಕಾಣುತ್ತಾ ಇಲ್ಲಿ ಚೆನ್ನಾಗಿದೆ. ಎಲ್ಲರೂ ಬಂದು ಭಕ್ತಾದಿಗಳು ಇಲ್ಲಿ ಹೋಮ ಮಾಡಿಸಿ ಎಲ್ಲರೂ, ನನಗಂತೂ ಒಳ್ಳೇದಾಗ್ಯದ, ಎಲ್ಲರೂ ಒಳ್ಳೇದಾಯ್ತು ಅಂಥೇಳಿ ನನ್ನ ಭಾವನೆ.